ಸರ್ ಜನರು ಎಲ್ಲರೂ ಹೇಳ್ತಾರೆ ಇದು ಟೈಪ್ 1 ಪೇಷಂಟ್ ಬಂದು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಅಂತ. ಇದು ಮತ್ತೆ ಆಟಾಡಕ್ಕಾಗಲ್ಲ, ಕರೆಕ್ಟಾಗಿ ತಿನ್ನಕ್ಕಾಗಲ್ಲ, ಸೇಮ್ ಮತ್ತೆ ಡೈಲಿ ಆಕ್ಟಿವಿಟಿ ಮಾಡೋಕ್ಕಾಗಲ್ಲ ಅಂತ. ಇದು ನಿಜನಾ ಸರ್? ಇಲ್ಲಾಂದ್ರೆ ಚೈಲ್ಡ್ ಅವರು ಡ್ರೀಮ್ ಬಂದು ಬ್ರೈಟ್ ಆಗಿರುತ್ತೆ ಸರ್ ಫ್ಯೂಚರ್ ಅಲ್ಲಿ? ಸಿ ಟೈಪ್ 1 ಡಯಾಬಿಟೀಸ್ ಕ್ಯಾನ್ ಹ್ಯಾವ್ ವೆರಿ ನಾರ್ಮಲ್ ಲೈಫ್. ಅಂದರೆ ಮಿಕ್ಕವ್ರು ಏನು ಮಾಡ್ತಾರೆ ಎಲ್ಲವೂ ಇವ್ರು ಮಾಡ್ಬೋದು. ಒಂದೇನಂದ್ರೆ ಇನ್ಸುಲಿನ್ ತಗೋಬೇಕು, ಟೈಮ್ ತಗೋಬೇಕು, ಶುಗರ್ ಚೆಕ್ ಮಾಡ್ಕೋಬೇಕು, ಅದನ್ನು ಮಾನಿಟರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಇದೊಂದು ಆಸ್ಪೆಕ್ಟ್ ಬಿಟ್ಟು ಇವರಿಗೆ ಊಟದಲ್ಲಿ ತಗೊಳ್ಳಿ. ಊಟದಲ್ಲಿ ಇವನ್ ಐಸ್ ಕ್ರೀಮ್ ಕೂಡ ಟೈಪ್ 1 ಡಯಾಬಿಟಿಸ್ ಅವ್ರು ತಗೋಬೋದು. ಇವಾಗ ಡಯಟ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಯಾವ ಫುಡ್ಗೆ ಎಷ್ಟು ಇನ್ಸುಲಿನ್ ಬೇಕಂತ ನಿಮ್ಮ ಎಂಡೋಕ್ರೈನಾಲಜಿಸ್ಟ್ ಹತ್ರ ಹೇಳಿಸ್ಕೊಂಡ್ರೆ ಟೈಪ್ 1 ಡಯಾಬಿಟಿಸ್ಗೆ ಆ ಪ್ರಾಬ್ಲಮ್ ಇರಲ್ಲ. ಮತ್ತು ಇನ್ನೊಂದು ಬಂದ್ಬಿಟ್ಟು ಏನಂತಾರೆ, ಇದು ಸ್ಪೋರ್ಟ್ಸ್, ಯಾವ ಸ್ಪೋರ್ಟ್ಸ್ ಬೇಕಾದ್ರೂ ಆಡ್ಬೋದು, ಸ್ವಿಮ್ಮಿಂಗ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ವಸೀಂ ಅಕ್ರಮ್ ಅಂತ ಕ್ರಿಕೆಟರ್ಸ್ ಈಸ್ ಅ ಫಾಸ್ಟ್ ಬೌಲರ್. ಹೈಯೆಸ್ಟ್ ಫಾಸ್ಟ್ ಬೌಲರ್ ಆಗಬೇಕಂದ್ರೆ ಹೈಯೆಸ್ಟ್ ಫಿಸಿಕಲ್ ಫಿಟ್ನೆಸ್ ಬೇಕು, ಅಥ್ಲೆಟಿಕ್ಸ್ ಆಗಿದ್ದಾಗ ಸೊ ಸ್ಪೋರ್ಟ್ಸ್ಗೂ ಏನು ಪ್ರಾಬ್ಲಮ್ ಇಲ್ಲ. ಮಿಕ್ಕಿದ್ದು ಎಜುಕೇಷನ್, ದೇ ಕ್ಯಾನ್ ಡೂ ಆಲ್ ದ ಹೈಯರ್ ಎಜುಕೇಷನ್ ಕೋರ್ಸಸ್, ಡಾಕ್ಟರ್, ಇಂಜಿನಿಯರ್, ಎನಿ ಹಾಬೀಸ್ ದೇ ಕ್ಯಾನ್ ಪರ್ಸ್ಯೂ, ನೋ ಪ್ರಾಬ್ಲಮ್ ದೇರ್. ಮತ್ತೆ ಮ್ಯಾರೇಜಸ್, ತುಂಬ ಜನಕ್ಕೆ ಮ್ಯಾರೇಜ್ ಮಕ್ಕಳದ್ದು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಏನೂ ಆಗಲ್ಲ, ಮದುವೆ ಆಗಿ ಮಕ್ಕಳು ಆಗುತ್ತೆ. ಸೊ ದೇ ಕ್ಯಾನ್ ಹ್ಯಾವ್ ಆಲ್ಮೋಸ್ಟ್ ಲೈಕ್ ಎನಿ ಅದರ್ ಕಿಡ್. ಈಕ್ವಲ್ ಪೊಟೆನ್ಷಿಯಲ್ ಇರುತ್ತೆ ಟೈಪ್ 1 ಡಯಾಬಿಟಿಸ್. ಥ್ಯಾಂಕ್ ಯು ಸರ್. ಸರ್ ಎರಡನೇದು ಬಂದು ಸುಮಾರು ಜನರು ಸರ್ ಟೈಪ್ 1 ಪೇಷಂಟ್ಸ್ಗೆ ಇನ್ಸುಲಿನ್ ಸ್ಟಾರ್ಟ್ ಮಾಡಿದಾಗ ಡಿಪೆಂಡ್ ಆಗ್ತಾರೆ ಅಂತ, ಅದ್ರ ಮೇಲೆ ಇದು ನಿಜಾನಾ ಸರ್? ಇದು ಪಾರ್ಟ್ಲಿ ಕರೆಕ್ಟ್ ಅಥವಾ ಫುಲ್ಲಿ ಕರೆಕ್ಟ್ ಈ ಕ್ವಶನ್. ಯಾಕಂದ್ರೆ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಕರಿತೀವಿ. ಇವರು ಒಂದು ದಿವಸ ಇನ್ಸುಲಿನ್ ಸ್ಟಾಪ್ ಮಾಡಿದ್ರು ಕೂಡ ಅವರು ಡಿಕೆ ಅಂತ ಒಂದು ಕಾಂಪ್ಲಿಕೇಶನ್ ಹೋಗೋ ಚಾನ್ಸಸ್ ಇರುತ್ತೆ. ಆಸಿಡ್ ಲೆವೆಲ್ ಜಾಸ್ತಿ ಆಗೋದು ಮಾಡಿಲ್ಲ. ಹಾಗಾಗಿ ಇವರು ಡೆಫಿನೆಟ್ಲಿ ಲೈಫ್ ಲಾಂಗ್ ಇನ್ಸುಲಿನ್ ತಗೋಬೇಕಾಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಸುಮ್ಮನೆ ಆಯುರ್ವೇದ, ಹೋಮಿಯೋಪತಿ, ಅದು ಇದು ನಾಟಿಗೆ ಸೇವ್ಸ್ ಅಂತಲ್ಲಿ ಹೋಗಬಾರ್ದು. ಸ್ಟಿಕ್ ಟು ಮಾಡರ್ನ್ ಮೆಡಿಸಿನ್, ಅದರಲ್ಲಿ ಇನ್ಸುಲಿನ್ ಬೇಕೇ ಬೇಕಾಗುತ್ತೆ. ಇದರಿಂದ ಸೈಡ್ ಎಫೆಕ್ಟ್ ಏನಿರಲ್ಲ. ಮೋಸ್ಟ್ ಮಾಡಿ ತುಂಬ ಜನ ಹೇಳಿದ್ರು ಇನ್ಸುಲಿನ್ ಲಾಂಗ್ ಟೈಮ್ ತಗೊಂಡು ಆರ್ಗನ್ ಡ್ಯಾಮೇಜ್ ಆಗುತ್ತೆ ಹೇಗೆ ಅಂತ. ಬಟ್ ಇದರಲ್ಲಿ ಆರ್ಗನ್ ಡ್ಯಾಮೇಜ್ ಆಗಲ್ಲ. ಆ್ಯಕ್ಚುಲಿ ಆರ್ಗನ್ ಪ್ರೊಟೆಕ್ಟ್ ಮಾಡುತ್ತೆ. ಕಿಡ್ನಿ ಡ್ಯಾಮೇಜ್ ಪ್ರಿವೆಂಟ್ ಮಾಡುತ್ತೆ, ಕಣ್ಣು ಡ್ಯಾಮೇಜ್ ಕಣ್ಣಿಂದು ರೆಟಿನಾ ಡ್ಯಾಮೇಜ್ ಆಗುತ್ತಲ್ಲ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಹಾಗೆ ಮಲ್ಟಿಪಲ್ ಆರ್ಗನ್ಸ್, ಡಯಾಬಿಟಿಸ್ ಗೊತ್ತಲ್ಲ, ಎಲ್ಲ ಆರ್ಗನ್ಸ್ ಡ್ಯಾಮೇಜ್ ಮಾಡುತ್ತೆ. ಪ್ರತಿಯೊಂದಕ್ಕೂ ಇನ್ಸುಲಿನ್ ರಾಮಬಾಣನೋ ಏನೊಂದು ಕರೆಕ್ಟ್ medicine to prevent all these complications. So that's about the insulin information for type 1 diabetes. Thank you.